ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಧಿಕ ಮಾಸದಲ್ಲಿ ಹೆಚ್ಚು ಹೆಚ್ಚು ಭಗವಂತನ ನಾಮಸ್ಮರಣೆ ಮಾಡಬೇಕು. ಪ್ರತಿ ದಿವಸವೂ ಮಾಡಬೇಕು. ನಾನು ಭಗವಂತನವನಿದ್ದೇನೆ ಎಂಬ ಅಖಂಡ ಅರಿವನ್ನು ಇಟ್ಟುಕೊಂಡು ಪ್ರತಿ ದಿವಸವೂ ಈ ದೇಹವನ್ನು ಪರಮಾತ್ಮನ ಪ್ರಾಪ್ತಿಗಾಗಿ ಬಳಸಬೇಕು ಅಂದಾಗ ಆಯಾ ಒಂದು ವಿಶೇಷವಾದ ಕಾಲದಲ್ಲಿ ಹೆಚ್ಚು ಹೆಚ್ಚು ನಾಮದ ಸ್ಮರಣೆ ಮಾಡೋದು, ಗ್ರಂಥ ವಾಚನ ಮಾಡೋದು, ಕೃತಿಗಳನ್ನು ಪಠಣೆ ಮಾಡೋದು, ಅಭಂಗಗಳನ್ನು ಹೇಳ್ಕೊಳ್ಳೋದು. ಯಾಕೆ ಮಾಡಬೇಕಪ್ಪ? ಯಾಕೆಂದರೆ ನರರಿಂದ ನಾರಾಯಣ ಆಗುವ ಪ್ರಕ್ರಿಯೆ ಈ ದೇಹದ ಮುಖೇಣನೇ ನಾವು ಮಾಡ್ಕೋಬಹುದು. ಹಾಗಾಗಿ ಈ ನರದೇಹ ಬಹಳ ದುರ್ಲಭ. ನಾವು ನೀವು ಸೇರಿ ಎಲ್ಲರೂ ಈ ನರದೇಹವನ್ನು ಬಳಕೆ ಮಾಡಿಕೊಂಡು ನಮ್ಮ ಜೀವನದ ಅಂತಿಮ ಗುರಿ ಪರಮಾತ್ಮನ ಪ್ರಾಪ್ತಿನ ಇದೇ ಜನ್ಮದಲ್ಲಿ ಎಲ್ಲರೂ ಸಾಧಿಸೋಣ, ಅವನನ್ನು ಪಡ್ಕೊಳ್ಳೋಣ. ಆ ಶಾಶ್ವತ ಆನಂದದಲ್ಲಿ, ಆನಂದ ಸಾಗರದಲ್ಲಿ ಎಲ್ಲರೂ ತೇಲಾಡೋಣ ಅನ್ನೋದಕ್ಕಾಗಿ ರಾಜಾರಾಮ್ ಮಹಾರಾಜರದೊಂದು ಅಭಂಗವನ್ನು ನೋಡೋಣ. ನರದೇಹಕ್ಕೆ ಬಂದು ಆ ನರದೇಹನ ಯಾವ ರೀತಿಯಲ್ಲಿ ನಾವು ಸಾರ್ಥಕ ಮಾಡ್ಕೋಬೇಕಪ್ಪ ಅಂತ. ಅನಂತ ಜನ್ಮೀಚೆ ಸುಕೃತ ನರದೇಹ ಆಲಾ ಹಾತ ಯೇಥೆ ಮಿಳೆ ನಾರಾಯಣ ಹಾತಿ ಐಸಿ ಕರ್ಣಿ ಸಾಂಡೋನಿಯಾ ಐಸಾ ಪರಿ ಬೊಳೆ ದುಃಖಗೆ ಪದರಿ ಮಣೆ ಚಿದಂಬರದಾಸ ನಾಹಿ ಪಾರತ್ಯ ದುಃಖಾಸ. ಜೈ ಜೈ ಚಿದಂಬರ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಮನುಷ್ಯನ ಈ ಶರೀರವು, ವಿಶೇಷತಃ ಮನಸ್ಸು ವಿಲಕ್ಷಣವಾಗಿರುವುದು, ಕಲ್ಪನಕ್ಕೆ ಅತೀತವಾಗಿರೋದು ಈ ಮನಸ್ಸು ಅಂತ ಹೇಳ್ತಾರೆ. ಅದನ್ನೇ ಅಮೃತ ಬಿಂದು ಉಪನಿಷದಲ್ಲಿ ಹೇಳಿದ್ರು, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾತ್ ಸಂಗೋ ಮುಕ್ತಿರ್ ನಿರ್ವಿಷಯಂ ಸ್ಮೃತಂ. ಈ ಮನಸ್ಸೇ ಯಾವುದಕ್ಕೆ ನಾವು ಪ್ರಪಂಚದಲ್ಲಿದ್ದಾಗ ದುಃಖಕ್ಕೆ ಕಲ್ಪನೆ ಮಾಡಿಕೊಂಡು ಸುಖ ದುಃಖಕ್ಕೆ ಒಳಗಾಗತ್ತೋ ಅದೇ ಮನಸ್ಸಿಗೆ ದಿವ್ಯ ವಿಭೂತಿ ಅಂತ ಹೇಳಿದ್ದಾನೆ ಪರಮಾತ್ಮ. ಆ ಮನಸ್ಸು ನನ್ನ ಅಂಶವೇ. ಹಾಗಾಗಿ ಅದರಲ್ಲಿ ವಿಲಕ್ಷಣವಾದ ಶಕ್ತಿ ಉಂಟು. ದೇಹ ಮನಸ್ಸು ಬುದ್ಧಿಯನ್ನು ದಾಟಿ ಹೋದಾಗ ಆ ಪರಮೇಶ್ವರನ ನಾವು ಸಾಕ್ಷಾತ್ಕಾರ ಮಾಡ್ಕೋಬಹುದು. ಅದನ್ನು ನಾವು ಮೋಕ್ಷ ಅನ್ಬೋದು, ಮುಕ್ತಿ ಅನ್ಬಹುದು, ಭಕ್ತಿ ಅನ್ಬಹುದು, ಜ್ಞಾನ ವೈರಾಗ್ಯ ಅನ್ಬಹುದು. ಯಾವುದೇ ಶಬ್ದ ನಾವು ಹಚ್ಚಿದ್ರೂ ಕೂಡ ಅಲ್ಲಿ ಆ ಪರಮಾತ್ಮನ ಪ್ರಾಪ್ತಿಗೆ ಸಂಬಂಧಿತವಾಗಿರುತ್ತದೆ. ನಮ್ಮ ಬುದ್ಧಿ ಪ್ರಗಲ್ಭವಾದ ಬುದ್ಧಿ. ಅದು ಏನೇನದು ನಮಗೆ ಗೋಚರ ಮಾಡಿಸ್ಕೊಡುತ್ತೆ ಅಂದರೆ ನಮಗೆ ಕಲ್ಪನಾ ಇಲ್ಲ. ನಾವು ನಮ್ಮ ಬುದ್ಧಿನ ಸೀಮಿತವಾಗಿ ಮಾಡಿಕೊಂಡು ಲಿಮಿಟೆಡ್, ಪರಮಾತ್ಮ ನನ್ನ ಒಳಗೆ ಅಂಶ ರೂಪದಿಂದ ಇದ್ದಾನೆ ಅಂದಮೇಲೆ ಹಿ ಈಸ್ ಇನ್ಫೈನೈಟ್. ಇನ್ಫೈನೈಟ್ ಅಂದಮೇಲೆ ಲಿಮಿಟ್ಲೆಸ್, ಅಪಾರ ಅಂತೀವಿ ನಾವು. ಪಾರಾವಾರವೇ ಇಲ್ಲ ಅಂದಮೇಲೆ ಒಂದು ಸಮುದ್ರನ ಆಗಲಿ ಆಕಾಶವಾಗಲಿ ನನ್ನ ಕಣ್ಣುಗಳದ ಲಿಮಿಟ್ ಪರ್ಯಾಪ್ತ ಸೀಮಾಯಿಂದ ನಾನು ನೋಡುತ್ತೇನೆ ಅದನ್ನು. ಆದರೆ ಎಷ್ಟು ವ್ಯಾಪಕವಾಗಿದೆ ನನಗೆ ಗೊತ್ತಿಲ್ಲ. ಸಾಗರ ಎಷ್ಟು ಆಳವಾಗಿದೆ ನನಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಪರಮಾತ್ಮ ಎಷ್ಟು ವ್ಯಾಪಕವಾಗಿದ್ದಾನಪ್ಪ ಅಂದು ತಿಳಿಕೆ ನಮಗೆ ಸಾಧ್ಯತೆಯೇ ಇಲ್ಲ. ಆದರೂ ಪರಮಾತ್ಮ ತನ್ನ ಕೃಪೆಯಿಂದ ಈ ಬುದ್ಧಿಯನ್ನು, ಪ್ರಗಲ್ಭವಾದ ಬುದ್ಧಿಯನ್ನು ಕೊಟ್ಟು ಕಳಿಸಿದ್ದಾನೆ ಪ್ರತಿಯೊಂದು ಜೀವಿಗೂ. ಅದನ್ನು ಬಳಕೆ ಮಾಡಿ ನನ್ನ ತನಕ ಮುಟ್ಟುವ ಒಂದು ಏಣಿ ಅನ್ಕೋಣ. ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಒಂದು ಏಣಿ ಥರ. ಈ ಏಣಿನ ಹತ್ತಿ ನಾವು ದಾಟಿ ಎಲ್ಲಿ ಹೋಗಬೇಕಾಗಿದೆಯಪ್ಪ? ಆ ಪರಮಾತ್ಮನ ಹತ್ರ ಹೋಗಿ ಒಳಗೆ ಹೋಗಿ ಸೇರಿಕೊಂಡು ನೆಲೆಸಿ ಅಲ್ಲಿ ಆತ್ಮಾನಂದದಲ್ಲಿ ನಾವು ಮಿಂದಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಏನು? ದೇಹ ಬುದ್ಧಿಯನ್ನು ಬಿಟ್ಟು ಆತ್ಮಬುದ್ಧಿ ಕಡೆ ಹೋಗು. ಮನುಷ್ಯನಿಂದ ನರನಿಂದ ನಾರಾಯಣನಾಗಪ್ಪ ಅಂತ. ಇಲ್ಲ ಅಂದರೆ ನೀನು ದುಃಖದಲ್ಲಿ ಸಿಕ್ಕಾಕೊಂಡು ಮನಸ್ಸು ಕಲ್ಪನೆ ಮಾಡುತ್ತೆ. ಪ್ರಪಂಚದ ಐಹಿಕ ಇಂದ್ರಿಯ ಮುಖೇಣ ಭೋಗಿಸುವ ಸುಖವನ್ನು ದುಃಖವನ್ನು ಅದು ನನ್ನದು ಅಂತ ಅಂದ್ಕೊಂಡು ಆ ಮನಸ್ಸು
ಬಿದ್ದು ಒದ್ದಾಡ್ತಾ ಇದೆ. ಆದರೆ ಗುರುನಾಥ ಬಂದಾಗ, ಆ ಸದ್ಗುರು ಬಂದಾಗ ಅವನು ನಮ್ಮನ್ನು ಈ ಒಂದು ಜಾಲದಿಂದ, ಜಾಲ ಹೆಣ್ಕೊಂಡಿರೋದು ಯಾರು? ನಾನು, ಅಂದರೆ ಮನಸ್ಸು. ಆ ಜಾಳ್ಗೆಯಿಂದ ಬಿಡಿಸೋನು ಯಾರು? ಸದ್ಗುರುನಾಥ. ಪರ್ಮನೆಂಟ್ಲಿ ಅವನ್ನೆಲ್ಲ ಆ ಜಾಳ್ಗೆದೆಲ್ಲ ತಂತಿಗಳನ್ನೆಲ್ಲ ಕತ್ತರಿಸಿ ಆ ಗಂಟೆಗಳೆಲ್ಲ ವಿಚ್ಛೇದನ ಮಾಡಿ ನಮಗೆ ಆ ಪರಮ ಪ್ರಾಪ್ತಿಗೆ, ಪರಮಪದಕ್ಕೆ ಹೋಗುವಂಥ ಒಂದು ಸಾಮರ್ಥ್ಯವನ್ನು ಗುರುನಾಥ ತನ್ನ ಶಕ್ತಿ ಹಾಕನ್ನು ಕೊಡ್ತಾನೆ. ಅನಂತ ಜನ್ಮದ ಸುಕೃತ, ಸುಕೃತ ಅನಂತ ಜನ್ಮದಲ್ಲಿ ನಾವು ಮಾಡಿದ್ದ ಕರ್ಮದ ಒಂದು ಪುಣ್ಯದ ಫಲದಿಂದ ಈ ನರದೇಹವು ನಮಗೆ ಬಂದಿದೆ. ಈ ನರದೇಹ ರೂಪಿ ಹಣ್ಣು ಕೈಯಲ್ಲಿ ಬಂದಾಗ ಅದನ್ನು ನಾವು ಏನು ಮಾಡಬೇಕು? ನಾರಾಯಣ ಸ್ವರೂಪವನ್ನು ಮಾಡ್ಕೋಬೇಕು. ಅಂದರೆ ಇದೇ ದೇಹದಲ್ಲಿದ್ದು ನಾನು ನನ್ನ ಸ್ವಸ್ವರೂಪ, ಹೂ ಆಮ್ ಐ ಆಮ್ ನೈದರ್ ದ ಬಾಡಿ ನಾರ್ ದ ಮೈಂಡ್ ನಾರ್ ದ ಇಂಟಲೆಕ್ಟ್, ಐ ಆಮ್ ಬಿಯಾಂಡ್ ದಿಸ್ ತ್ರೀ ಇನ್ಫೈನೈಟ್ ಸಚ್ಚಿದಾನಂದ ಸ್ವರೂಪಂ ಶಿವೋಹಂ ಶಿವೋಹಂ ಅನ್ನೋದನ್ನು ನಾನು ಕಂಡುಕೋಬೇಕಾಗಿದೆ. ಆ ಶೋಧನೆ ಮಾಡೋಕ್ಕೆ ಸಾಮರ್ಥ್ಯ ಉಂಟು ಈ ಮನಸ್ಸಿಗೆ. ಯಾಕೆಂದರೆ ಇದನ್ನು ನಿರ್ಮಾಣ ಮಾಡಿರೋರು ಯಾರು? ಈ ಜೀವನ ನಿರ್ಮಾಣ ಮಾಡಿರೋನು ಪರಮಾತ್ಮ, ನರದೇಹ ಕೊಟ್ಟಿರೋನು ಪರಮಾತ್ಮ. ಹಾಗಾಗಿ ಅದರ ಅನುಭೂತಿನೂ ಇದೇ ದೇಹದಲ್ಲಿ ಇದ್ದು ಆ ದೇಹಿ ಯಾರಿದಾನೋ ಅವನು ಕೊಡಲಿಕ್ಕೆ ಸಾಮರ್ಥ್ಯ ಉಂಟು. ಅದನ್ನು ನಾನು ಏನು ಮಾಡಬೇಕು? ಈ ವಿವೇಕನ ನಾನೇನು ಕಳ್ಕೊಂಡಿದ್ದೀನೋ ಇವತ್ತು, ಅಜ್ಞಾನದೊಂದು ಪೊರೆ ನನಗೆ ಮರೆಮಾಚಿ ನನ್ನ ನಿಜ ಸ್ಥಿತಿ ಏನಿದೆ ಅದು ಮರ್ತು ಹೋಗಿದ್ದೀನಿ. ಅದನ್ನು ನಾನು ಬಳಕೆ ಮಾಡದಲೇನೆ, ಆ ವಿವೇಕವನ್ನು ಬಳಕೆ ಮಾಡದಲೇನೆ ಕರ್ತೃತ್ವವನ್ನು ಹೊಂದಿ ಅದರದ್ದು ಕರ್ತೃತ್ವದ ಗಂಟು ನನ್ನ ಭಾರ ಹೊತ್ಕೊಂಡು ನಾನು ಓಡಾಡ್ತಿದ್ದೀನಿ. ನನ್ನದು ಅಂತ. ಆ ಭಾರ ಯಾವ ರೀತಿಯಲ್ಲಿ ನಾವು ಟ್ರೈನ್ನಲ್ಲಿ ಹೋಗುವಾಗ, ಫ್ಲೈಟ್ನಲ್ಲಿ ಹೋಗುವಾಗ ನಮ್ಮ ಸಾಮಾನು ಒಂದು ಕಡೆ ಇಟ್ಟು ಆರಾಮಾಗಿ ಕಾಲು ಚಾಚ್ಕೊಂಡು ನಾವು ಮಲ್ಕೊಂಡಿರ್ತೀವೋ, ಟ್ರೈನು ಸಾಮಾನ ಹೊತ್ಕೊಂಡು ಹೋಗ್ತಾ ಇದೆ, ನಾನೇನು ಮಾಡ್ತಾ ಇದ್ದೀನಿ? ಆ ರೀತಿಯಲ್ಲಿ ಪರಮಾತ್ಮ ಚಿದಂಬರ ಈ ದೇಹವನ್ನು ಸಂರಕ್ಷಿಸುವವನು, ಕಾಪಾಡುವವನು, ಹೊತ್ತಿಗೆ ಅದಕ್ಕೆ ಊಟ ಕೊಡುವವನು, ಅನ್ನ ವಸ್ತ್ರ ನಿವಾರ, ಈ ದೇಹದ ಕರ್ಮದ ಅನುಸಾರವಾಗಿ ಫಲವನ್ನು ಕೊಡುವವನು. ಅಂದ ಮೇಲೆ ನಾನು ನನ್ನ ಪ್ರಾರಬ್ಧದ ಗಂಟು ಅವನ ಹತ್ರ ಇಟ್ಟು ನಾನೇನು ಮಾಡಬೇಕಾಗಿದೆ? ಅವನ ನಾಮದ ಸ್ಮರಣೆಯನ್ನು ಮಾಡಿಕೊಂಡು ನರದೇಹವನ್ನು ಸಾರ್ಥಕ ಮಾಡ್ಕೋಬೇಕಾಗಿದೆ. ಇಲ್ಲ ಅಂದರೆ ನಮಗೆ ಸುಖ ದುಃಖದ ಬಾಧೆಯಾಗಿ ಅದೇ ದುಃಖದ ಹೊರತಾಗಿ ನಮ್ಮ ಪದರಿಗೆ ಏನೂ ಬೀಳುವುದಿಲ್ಲ. ಅದಕ್ಕೆ ನಾವು ಈ ದೇಹ ಬುದ್ಧಿಯಿಂದ ದೇವತ್ವದ ಕಡೆಗೆ ಹೋಗುವ ಪ್ರಯಾಣವನ್ನು ಪೂರ್ಣ ಮಾಡಿ ನಾವು ಪರಮಾತ್ಮನಲ್ಲಿ ಒಂದಾಗೋಣ ಅನ್ನೋದನ್ನು ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖೇನ ತಿಳಿಸ್ತಾ ಇದ್ದಾರೆ. ಚಿದಂಬರನ ನಾಮವನ್ನು ಹಿಡ್ಕೊಂಡು, ಆ ನಾಮದ ಏಣಿಯನ್ನು ಹಿಡ್ಕೊಂಡು ಚಿದಂಬರನಲ್ಲಿ ಒಂದಾಗಿ, ಆತ್ಮನಲ್ಲಿ ಒಂದಾಗಿ ಆ ಸುಖ ನಿವಾಂತ ಭೋಗಿ ಸದಾ ರಾಹೆ ಸಂತ ಸಂಗ ಅನ್ನೋದನ್ನು ರಾಜಾರಾಮ್ ಮಹಾರಾಜ್ ಹೇಳ್ತಾರೆ. ಸುಖ ನಿವಾಂತ ಭೋಗಿ, ಆರಾಮಾಗಿ ಪರಮಾತ್ಮನ ಜೊತೆ ಇರಪ್ಪ. ಪರಮಾತ್ಮನ ಜೊತೆ ಯಾವಾಗಲೂ ಅಕ್ಷಯ ಸುಖ ಇರುವುದು. ನಿವಾಂತವಾಗಿ ಅನುಭವಿಸು. ಯಾವಾಗಲೂ ಸಂತರ ಸಂಗ ಮಾಡು, ಸತ್ಯದ ಸಂಗ ಮಾಡು. ನೀನು ಸದಾ ಆನಂದದಲ್ಲಿ ಆ ದೇವತ್ವಕ್ಕೆ ಮುಟ್ಟುತ್ತೀಯಾ ಅಂತ ಹೇಳುತ್ತಾ ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಶಿವ ಚಿದಂಬರೇಶ್ವರ್ ಗುರು ಮಹಾರಾಜ್ ಕಿ ಜೈ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.